ಇವತ್ತು ಕಲಬುರಗಿ ಜಿಲ್ಲೆಯಿಂದ ಮಾತನಾಡಬೇಕಾದ್ರೆ ಏನು BJP ಪಕ್ಷದ ರಾಜ್ಯ ನಾಯಕರುಗಳು ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊಂಡಿದ್ದಾರೆ. ಕಲಬುರಗಿ ಚಲೋ ಧರಣಿ ಅಂತಲೂ ನಾವು ತಿಳ್ಕೊಬೋದು. ಇವತ್ತೇನು ಇವರು ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊಂಡಿದ್ದಾರಲ್ಲ, ಇವತ್ತು ಕರ್ನಾಟಕದ ಗಂಡು ಮೆಟ್ಟಿದ ನಾಡು, ಶರಣರ ಸಂತರ ಬೀಡು, ಈ ರಾಷ್ಟ್ರದ ಎರಡನೇ ಅಂಬೇಡ್ಕರ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಕರ್ಮಭೂಮಿ ಕಲಬುರಗಿಯಿಂದ ನಿಮಗೆ ಏನು BJP ನಾಯಕರು ಏನು ಹೊಂಟಿದ್ದೀರಿ, ಇವತ್ತು BJPಯ ಗುಂಡಾಗಿರಿಗೆ, BJPಯ ಕೋಮು ಗಲಭೆ ಸೃಷ್ಟಿಸುವವರಿಗೆ ಕಲಬುರಗಿ ನಗರದಿಂದ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಏನು ದಿನಾಂಕ 21/5/2025 ಕಲಬುರಗಿ ನಗರಕ್ಕೆ ಆಗಮಿಸಿದಂಥ ಛಲವಾದಿ ನಾರಾಯಣ ಸ್ವಾಮಿಯವರು BJP ಕಚೇರಿಯಲ್ಲಿ ಏನು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಬೇಕಾದ್ರೆ ಮೂರ್ಖತನದ ಮಾತು, ನಾಚಿಕೆಗೇಡಿನ ಸಂಗತಿ. ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಮಾತನಾಡಬೇಕಾದ್ರೆ ಇವತ್ತು ಈ ರಾಜ್ಯದ ಧೀಮಂತ ನಾಯಕ, ಕಲಬುರಗಿಯ ಉಸ್ತುವಾರಿ ಸಚಿವ, ಚಿತ್ತಾಪುರ ತಾಲೂಕಿನ ಶಾಸಕ, ಇವತ್ತು ಇವರ ಬಗ್ಗೆ ಪ್ರಿಯಾಂಕ್ ಖರ್ಗೆಜಿಯವರ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ಮೋದಿಯವರನ್ನು ಆನೆ, ಇವತ್ತು ಪ್ರಿಯಾಂಕಾ ಖರ್ಗೆಯವರು ನಾಯಿ ಅಂತ ಮಾತಾಡ್ತಾ ಇದ್ದಾರೆ ಅಂದರೆ ಇದು ಒಂದು ನಾಚಿಕೆಗೇಡಿನ ಸಂಗತಿ. ಇವತ್ತೇನು ಅವರ ಒಂದು ಸ್ಥಾನ ಇದೆ, ಆ ಸ್ಥಾನಕ್ಕೆ ಮರ್ಯಾದೆ ಕೊಡುವಂಥ ಹೇಳಿಕೆಗಳು ಕೊಡಬೇಕು. ಇವತ್ತೇನು ಇಂಥ ಒಂದು ಹೇಳಿಕೆ, ಇವತ್ತು ಏನು ನಾಯಿ ಅಂತ ಪದವನ್ನು ಬಳಸುವ ಅಂತ ಒಂದು ಏನಿದೆ, ಇದು ಮೂರ್ಖತನದ ಹೇಳಿಕೆ, ಇವತ್ತು ಅವೈಜ್ಞಾನಿಕವಾದಂಥ ಹೇಳಿಕೆ. ಇದು ಇಂಥ ಒಂದು ಹೇಳಿಕೆ ಕೊಟ್ಟಂಥ ಏನು ಈ ರಾಜ್ಯದಲ್ಲಿ ಚಲುವ ಚೆನ್ನಿಗ ನಾರಾಯಣ ಸ್ವಾಮಿ ಏನಂತಲ್ಲ ಮುತ್ಯ, ನಾರಾಯಣ ಮುತ್ಯ, ಗಡ್ಡ ಬೆಳಗಾಗ್ಯಾವ, ಕೂದಲು ಬೆಳಗಾಗ್ಯಾವ. ಮಾತಾಡಬೇಕಾದ್ರೆ, ಹೇಳಿಕೆ ಕೊಡಬೇಕಾದ್ರೆ ಒಂದು ಗತ್ತಿರಬೇಕು, ಆ ಹೇಳಿಕೆಗೆ ಒಂದು ವಜನ ಇರಬೇಕು. ಇಂಥ ಒಂದು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಏನು ಚಿತ್ತಾಪುರ ನಗರಕ್ಕೆ ಹೋದಾಗ ಅಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಪ್ರಿಯಾಂಕಾ ಖರ್ಗೆಜಿಯವರ ಅಭಿಮಾನಿಗಳು ಇವತ್ತು ಗೇರಾವ್ ಹಾಕ್ಯಾರ. ಏನಂತ, ನಿಮಗೆ ಕ್ಷಮೆ ಕೇಳಿ, ಇವತ್ತು ಇಂಥ ಹೇಳಿಕೆ ಕೊಟ್ಟಿದ್ರಲ್ಲ ಇದು ಸರಿಯಲ್ಲ, ಇದಕ್ಕೆ ನೀವು ಕ್ಷಮೆ ಕೇಳಬೇಕು. ಪ್ರಿಯಾಂಕ್ ಖರ್ಗೆಜಿಯವರ ಹೆಸರು ಬಳಸ್ಕೊಂಡು ಇಂಥ ಹೇಳಿಕೆ ಕೊಟ್ಟಿದ್ರೆ ನೀವು ಕ್ಷಮೆ ಕೇಳಬೇಕಂತ ಹೇಳಿ ಗೇರಾವ್ ಹಾಕ್ಯಾರ. ಇದು ಸಹಜ. ಯಾರೇ ಇವತ್ತು BJPಯಲ್ಲಿರುವಂಥ ಮಹಾನ್ ನಾಯಕರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನೀವು ಗೇರಾವ್ ಹಾಕ್ತೀರಿ, ಪ್ರತಿಭಟನೆ ಮಾಡ್ತೀರಿ. ನಿಮ್ಮ ನಾಯಕರ ಬಗ್ಗೆ ಮಾತಾಡಿದಾಗ ಇದು ಸಹಜ. ಇವತ್ತು BJP ಮಹಾನ್ ನಾಯಕರ ಬಗ್ಗೆ ಮಾತಾಡಿದಾಗ ನೀವೇನು ಹೊಚ್ಕೊಂಬಕ್ಕೋತೀರಿ? ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಗೇರಾವ್ ಹಾಕ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಇಂಥ ಹೇಳಿಕೆ ಕೊಡಬಾರ್ದು, ಕ್ಷಮೆ ಕೇಳ್ರಿ ಅಂತ ಹೇಳ್ತಾರೆ. ಇದು ಏನು ತಪ್ಪ? ಗೇರಾವ್ ಹಾಕಿದ್ದಾರೆ, ಕ್ಷಮೆ ಕೇಳಂದ. ಯಾಕಂದ್ರೆ ಒಂದು ಎಲುವಿಲ್ಲದ ನಾಲಿಗೆಯಿಂದ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಇಂಥ ಹೇಳಿಕೆ ಕೊಡಬಾರ್ದಂತ ತಿಳ್ಕೊಂಡು ಇವತ್ತು ಕ್ಷಮೆ ಕೇಳಲಿಕ್ಕೆ ಒತ್ತಾಯ ಮಾಡ್ಯಾರ. ಅದನ್ನೇ ದೊಡ್ಡ ಬಂಡವಾಳ ಇಟ್ಕೊಂಡಂಥ BJP ನಾಯಕರು, ರಾಜ್ಯದ ನಾಯಕರು ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡಲಿಕ್ಕೆ, ಈ ರಾಜ್ಯದಲ್ಲಿ ಕೋಮಗಲಭೆ ಸೃಷ್ಟಿ ಮಾಡಲಿಕ್ಕೆ, ಈ ರಾಜ್ಯದಲ್ಲಿ ವಿವಾದಾತ್ಮಕ ವಿಷಯವನ್ನು ದೊಡ್ಡದಾಗಿ ಮಾಡಲಿಕ್ಕೆ ಇಂಥ ಹೇಳಿಕೆಯನ್ನು ಕೊಡಿಸ್ತಾ ಇರ್ತಾರೆ. ಆ ಕೊಟ್ಟ ಮೇಲೆ ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರಲ್ಲ, ಇದು ನೋಡ್ರಿ ನಾಚಿಕೆಗೇಡಿನ ಸಂಗತಿ. ಅಂದ್ರೆ ಇವತ್ತು ರಾಜ್ಯ ನಾಯಕರು ಏನೋ ಇಂಥ ಹೇಳಿಕೆ ಕೊಟ್ಟಲ್ಲಪ್ಪ. ಇವತ್ತು ರಾಜ್ಯದ BJP ಪಕ್ಷದ ಅಧ್ಯಕ್ಷ ಇವತ್ತು ವಿಜೇಂದ್ರ ಅವರು ಇರ್ಬೋದು, ಇವತ್ತು ಅಶೋಕ್ ಅವರು ಇರ್ಬೋದು, ಇವತ್ತೇನು ಇಲ್ಲಿ ಬಂದು ಇವತ್ತು ಪ್ರೆಸ್ ಮೀಟ್ ಮಾಡಿದಂಥ ರವಿಕುಮಾರ್ ಇರ್ಬೋದು. ಇಂಥ ಒಂದು ಹೇಳಿಕೆಗೆ ನೀವು ಸಮರ್ಥನೆ ಮಾಡ್ಕೋತೀರಂದ್ರೆ ನಿಮ್ಮ ಬಣ್ಣ ಬಯಲಾಗ್ತದೆ. ಅಂದರೆ ಇಂಥ ಒಂದು ಹೇಳಿಕೆ ಕೊಡುವಂಥ ಪ್ರವೃತ್ತಿ, ಇಂಥ ಒಂದು ಸುದ್ದಿಯನ್ನು
ದೊಡ್ಡದಾಗಿ ಮಾಡಿಕೊಂಡು ಅದನ್ನೇ ಬಿಂಬಿಸಿ ಇವತ್ತು ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡುವಂಥ ವಿಚಾರ ಏನಿದೆಯಲ್ಲ ಇದು ಬಿ ಜೆ ಪಿಯವರಿಗೆ ಕರಗತ ಆಗ್ಯದ. ಇಂಥ ಅನೇಕ ವಿಚಾರಗಳು ಕಳೆದ ಸಂದರ್ಭದಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಮನೆಗೆ ಗೇರಾವ್ ಹಾಕ್ತೀನಿ ಅಂತ ಬಂದಿದ್ದರು. ಅದು ನೀವು ಹಾಕಿದ್ರೆ ಗೇರಾವಲ್ಲ, ಕಾಂಗ್ರೆಸ್ ಪಕ್ಷದವ್ರು ಹಾಕರ ಅಂದ್ರೆ ನಿಮ್ಗೆ ಬ್ಯಾನ್ ಆಯ್ತು. ಅರೆ ಪ್ರಿಯಾಂಕ್ ಖರ್ಗೆ ಅಂದ್ರೆ ಯಾಕೆ ಈ ಬಿ ಜೆ ಪಿಗರಿಗೆ ಇಟ್ಟು ಚುರುಕು ಮುಟ್ತದ ಉರಿತದ? ಯಾಕೆ ಉರಿತದ ನಮ್ಗೆ ಅರ್ಥ ಆಗಲ್ಲ ಅದು. ಆದ್ರೆ ಜನರಿಗೆ ಮಾತ್ರ ಅರ್ಥ ಆಗ್ತದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರು ದಲಿತ ನಾಯಕ, ಒಬ್ಬ ದಲಿತ ಈ ದೇಶದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿ, ಒಬ್ಬ ದಲಿತ ಈ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಇವತ್ತು ಬಡವರಿಗಾಗಿ, ಶೋಷಿತರಿಗಾಗಿ, ದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಇವತ್ತು ಈ ರಾಜ್ಯದಲ್ಲಿರುವಂಥ ಬಡ ವಿದ್ಯಾರ್ಥಿಗಳಿಗಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಗಟ್ಟಿತನದಿಂದ ನಿಲ್ತಾ ಇದ್ದಾರೆ. ಇದು ಸಹಿಸ್ಕೋಕ್ಕಾಗ್ತಾ ಇಲ್ಲ ಬಿ ಜೆ ಪಿಗರಿಗೆ. ಇವತ್ತೇನು ಆರ್ ಎಸ್ ಎಸ್ನವರು ಇಂಥ ಒಂದು ಸೃಷ್ಟಿ ಮಾಡಲಿಕ್ಕೆ ಇಂಥ ಒಂದು ಯಾರು ನಾರಾಯಣ ಸ್ವಾಮಿ ಏನೋ ಹೇಳೋದು ಚಲುವ ಚೆನ್ನಿಗ ನಾರಾಯಣ ಮುತ್ಯ ಇಂಥವ್ರಿಗೆ ತಯಾರು ಮಾಡ್ತಾರೆ. ಇವರು ಇಂಥ ಮಾತಾಡಿದ ಮೇಲೆ ಇದಕ್ಕೆ ಒಂದು ಪ್ರತಿಭಟನೆ, ಒಂದು ಹೋರಾಟ ಮಾಡ್ತಾ ಇದ್ದಾರಲ್ಲ, ಇದು ಯಾವ ಸ್ವಾರ್ಥಕ್ಕಾಗಿ? ಪುರುಷಾರ್ಥಕ್ಕಾಗಿ ಬೇಕಲ್ಲ. ಏನು ಈ ರಾಜ್ಯದಲ್ಲಿರುವಂಥ ಜನರ ಹಿತಾಸಕ್ತಿಗಾಗಿ ನೀವು ಕಲಬುರಗಿ ಚಲೋ ಹಮ್ಮಿಕೊಂಡಿದ್ದೀರಿ, ಈ ರಾಜ್ಯದಲ್ಲಿರುವಂಥ ರೈತರ ಸಲುವಾಗಿ ನೀವು ಕಲಬುರಗಿ ಚಲೋ ಹಮ್ಮಿಕೊಂಡಿದ್ದೀರಿ, ಅಥವಾ ಈ ಜಿಲ್ಲೆಯಲ್ಲಿರುವಂಥ ಕಾರ್ಮಿಕರಿಗಾಗಿ ಕಲಬುರಗಿ ಚಲೋ ಹೋರಾಟ ಹಮ್ಮಿಕೋತೀರಿ. ಅರೆ ಕೇಂದ್ರ ಸರ್ಕಾರದಿಂದ ಈ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬರ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ. ಇವತ್ತು ಬಿ ಜೆ ಪಿ ಮಹಾನ್ ಘಟಘಟಿ ನಾಯಕ